ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ಒಂದು ಮನೋರಂಜನೆಗಾಗಿ SPPL ಸೀಸನ್ 2 ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಇನಾಗ್ರೇಷನ್ ಮ್ಯಾಚ್ ಆಗಿದೆ. ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಒಂದು SPPLನ ಸೀಸನ್ 2 ಅನ್ನು ಶುರು ಮಾಡ್ತಾ ಇದ್ದೀವಿ. ಶಿವರಾತ್ರಿ ಪ್ರಯುಕ್ತ ಹಾಗೂ ನಮ್ಮ ಶಾಲೆಯ ವತಿಯಿಂದ ನಮ್ಮ ಅಧೀಕ್ಷಕರ ಒಂದು ಅನುಮತಿ ಮೇರೆಗೆ ಮತ್ತೊಮ್ಮೆ ಒಂದು ಸೀಸನ್ 2 ತರಬೇಕು ಅಂತ ಹೇಳಿ ನಮ್ಮ ಅಧೀಕ್ಷಕರು ಬಂದು ಈಗ ತಾನೇ ನಮಗೆ ಒಂದು ಇನಾಗ್ರೇಷನ್ ಮಾಡಿಕೊಟ್ರು. ಇವತ್ತು SSG ಮತ್ತೊಮ್ಮೆ SSR ಎರಡೂ ಕೂಡ ಬಲಿಷ್ಠ ಒಂದು ತಂಡಗಳಾಗಿ ಇವತ್ತು ಸೇರ್ತಾ ಇವೆ. ಮತ್ತು ಹಾಗೆಯೇ ವಿಭಿನ್ನ ರೀತಿಯಲ್ಲಿ ಒಂದು 4 ಫ್ರಾಂಚೈಸಿಗಳು ಕೂಡ ಫ್ರಾಂಚೈಸಿಂಗಲ್ಲಿ ಒಂದು ಚೇಂಜ್ ಮಾಡಿ ಪ್ಲೇಯರ್ಗಳು ಕೂಡ ಒಂದೊಂದು ಪ್ಲೇಯರ್ಗಳು ಕೂಡ ಒಬ್ಬೊಬ್ಬ ಒಂದು ಬೂಸ್ಟರ್ ಆಗಿ ಇವತ್ತು ಪ್ರತಿಯೊಂದು ಟೀಮಲ್ಲೂ ಕೂಡ ಆಡ್ತಾ ಇದ್ದಾರೆ. ಮತ್ತು ಹಾಗೆಯೇ ಪ್ರತಿ ಪ್ಲೇಯರ್ಗಳು ಕೂಡ ಪ್ರತಿ ಮ್ಯಾಚಲ್ಲೂ ಫುಲ್ಲು ರೊಟೇಷನ್ ಮಾಡಿ ಇವತ್ತು ಒಬ್ಬೊಬ್ಬ ಪ್ಲೇಯರ್ ಕೂಡ ಒಂದೊಂದು ಟೀಮ್ಗೆ ಹೋಗಿದ್ದಾನೆ. ಇವತ್ತು ಪ್ರತಿಯೊಂದು ಪ್ಲೇಯರ್ಗಳು ಕೂಡ ಇಂಪಾರ್ಟೆಂಟ್ ಆಗಿ ಕೊಟ್ಟು ಇವತ್ತು ಎರಡು ತಂಡಗಳು ಬಲಿಷ್ಠವಾಗಿ ಒಂದು ಓಪನಿಂಗ್ ಮ್ಯಾಚ್ಗಳಾಗಿ ಇವತ್ತು ನಮ್ಮ ಮುಂದೆ ಇವೆ. ಇಬ್ಬರು ಫ್ರಾಂಚೈಸಿಗಳು ಕೂಡ ನಮ್ಮ ಜೊತೆನೇ ಇದ್ದಾರೆ. ಇವತ್ತು ಮಾತಾಡ್ಸೋಣ ಹೋದ್ಸತಿ ಸೀಸನ್ಗೂ ಈ ಸೀಸನ್ಗೂ ಏನು ವ್ಯತ್ಯಾಸ ಕಂಡಿದ್ರು, ಮತ್ತೆ ಎರಡು ಕೂಡ ಒಂದು SSG ಬಲಿಷ್ಠ ತಂಡವಾಗಿತ್ತು ಹೋದ್ಸತಿ. ಯಾಕೆಂದ್ರೆ ಲೀಗ್ ಮ್ಯಾಚ್ಗಳಲ್ಲೂ ಕೂಡ ಗೆದ್ದು ಸೆಮಿಫೈನಲ್ ಗೆದ್ದು ಫೈನಲ್ಗೆ ಬೀಟ್ ಮಾಡಿತ್ತು. ಫೈನಲಲ್ಲಿ SSK ವಿರುದ್ಧ ಒಂದು ಸೋಲನ್ನು ಕಂಡು ಫೈನಲ್ ಒಂದು ರೀಚ್ ಆಗಿದ್ದು ಒಂದು ದೊಡ್ಡ ಇದು ಅಂತ ಹೇಳ್ಬೋದು. ಆದರೆ ಫೈನಲಿ ಸ್ವಲ್ಪ ಹಿಡಿದ್ಬಿಡ್ತು. ಹಾಗೆಯೇ SSR ಇದು ಒಂದು ಲೋ ಟೀಮ್ ಅಂತ ಕರೆಸ್ಕೊಂಡು ಕೊನೆಗೆ SRCನ ಹೊರಗಡೆ ಹಾಕಿ ಒಂದು SSR ಮುಂದೆ ಬಂತು. ಆದರೂ ಕೂಡ ಸೆಮಿಫೈನಲಲ್ಲಿ SSC ವಿರುದ್ಧ ಸೋತು ಹೊರಗಡೆ ಹೋಗ್ತು. ಇವತ್ತು ನಾವು ಈ ಸಲ ಕಪ್ ಹೊಡಿಲೇಬೇಕು ಅಂತ ಹೊಸ ಫ್ರಾಂಚೈಸಿ ಜೊತೆಗೆ ಬಂದಿದೆ ಇವತ್ತು ನಮ್ಮ ಜೊತೆ. ನೋಡೋಣ ಯಾವ ರೀತಿ ಈ ಥರ ಪ್ರೀ ಪ್ಲಾನ್ ಮಾಡಿದ್ದಾರೆ ಮತ್ತು ಹೇಗೆ ಇವತ್ತು ತಂಡವನ್ನು ಆಡ್ತಾರೆ ಅಂತ ಫ್ರಾಂಚೈಸಿಗಳನ್ನ ಮಾತಾಡ್ಸೋಣ. ಮೊದಲನೇದಾಗಿ ಒಂದು ಸೀಸನಲ್ಲಿ ಫೈನಲ್ಗೆ ಲಗ್ಗಿಟ್ಟಿದ್ದಂಥ SSC ಈ ಸತಿನೂ ಕೂಡ ಅವರೇ ಫ್ರಾಂಚೈಸಿನ ನಾನೇ ಮುಂದುವರಿಸ್ತೀನಿ ಅಂತ ಹೇಳಿ ಇವತ್ತು ತೊಡೆ ತೊಟ್ಟು ಮುಂದೆ ಬಂದಿದ್ದಾರೆ. ನೋಡೋಣ SSC ಒಂದು ಫ್ರಾಂಚೈಸಿ ಇಲ್ಲೇ ಅಪ್ಪೋರಿದ್ದಾರೆ, ಏನಂತ ಹೇಳ್ತಾರೆ ಕೇಳೋಣ. ಅಪ್ಪೋರೇ, ಇವತ್ತು ನಮ್ಮ ಜೊತೆ ಇದ್ದೀರಾ. ನೀವು ಓಪನಿಂಗ್ ಮ್ಯಾಚ್ ಬೇರೆ ನಿಮ್ಮದೇ ಬಿದ್ದುಬಿಡೈತೆ SSR ವಿರುದ್ಧ. ನೀವು ಯಾವ ಥರ ಪ್ಲೇಯರ್ಗಳನ್ನ ಕರ್ಕೊಂಡ್ಬಂದಿದ್ದೀರಾ ಮತ್ತು ಯಾವ ಥರ ಪ್ರೀ ಪ್ಲಾನ್ ಮಾಡಿದ್ದೀರಾ? ಎಲ್ಲರಿಗೂ ನಮಸ್ಕಾರ. ನಮ್ಮ ಟೀಮು ಹೊಸತಿ ಫೈನಲ್ ಹೋಗಿತ್ತು. ನಮ್ಮದು ಚೆನ್ನಾಗಿ ಆಗಿರೋ ಪ್ಲೇಯರ್ಗಳಿದ್ರು. ಈ ಸತಿನೂ ಅದೇ ಥರ ನಾನು ಬಂದಿದ್ದೀನಿ, ಪ್ಲೇಯರ್ಗಳನ್ನ ಕರ್ಕೊಂಡ್ಬಂದಿದ್ದೀನಿ. ಈ ಸತಿನೂ ಫೈನಲ್ಗೆ ಹೋಗ್ತೀವಿ ಅಂತ ನಾನು ನಮ್ಮ ಟೀಮ್ ಪರವಾಗಿ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಅವರೇ. ಹಾಗೆ ಇವತ್ತು ಹೊಸ ಫ್ರಾಂಚೈಸಿಯಾಗಿ ಮೊದಲು ಪ್ಲೇಯರ್ ಆಗಿ ಆಡಿದ್ರು, ಇವಾಗ ನಾನೇ ಫ್ರಾಂಚೈಸಿನ ಮುಂದುವರಿಸ್ತೀನಿ ಅಂತ ಹೇಳಿ